ಎಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗುಣೇಶ್ ಗೌಡ ಯೂಟ್ಯೂಬ್ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಗಾಡಿಗಳ ಸೌಂಡ್ ಬರ್ತಾ ಇದೆ, ಓಕೆನಾ? ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಇರೋದು ನಿಮ್ಗಷ್ಟು ಪ್ರಾಪರಾಗಿ ಕೇಳಿಸ್ತಾ. ಎಸ್, ಏನು ಗೊತ್ತಾ, ಇವತ್ತು ನಮ್ಮ ಪಾಪುದು ಫೋಟೋಶೂಟ್ ಇತ್ತು. ಸೊ ಆ್ಯಕ್ಚುಲಿ ನಮ್ಗೆ ಟೈಮ್ ಜಾಸ್ತಿನೇ ಇರಲಿಲ್ಲ, ತುಂಬ ಕಮ್ಮಿ ಟೈಮ್ ಇತ್ತು. ಸೊ ಎನಿವೇ ಒಂದೆರಡು ಫೋಟೋಸ್ ಬೇಕಾಗೇ ಇತ್ತು, ನಮಗೆ ನೆಸೆಸಿಟಿ ಇತ್ತು. ಹಾಗಾಗಿ ಇವತ್ತು ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇದು ನಾಮಕರಣಕ್ಕಿಂತ 2 days ಬಿಫೋರು ನಾವು ಹೋಗಿದ್ದು ಫೋಟೋಶೂಟ್ ಮಾಡಿಸೋದಕ್ಕೆ. ಇವತ್ತು ಪಾಪುದು ಫೋಟೋಶೂಟ್ ಇತ್ತು. ಆ್ಯಕ್ಚುಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳಿ ಮಾಡ್ಸೋಕ್ಕೆ ಆಗ್ತಿರಲಿಲ್ಲ. ಫೈನಲಿ ಇವತ್ತು ಡೇ ಫಿಕ್ಸ್ ಆಗಿದೆ. ಇನ್ನೇನು ನಾಮಕರಣ ಕೂಡ ಹತ್ತಿರ ಬರ್ತಾ ಇದೆ. ಎನಿವೇ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಪಾಪು ಫೋಟೋಶೂಟ್ ಇತ್ತು. ಅವಳು ಸ್ವಲ್ಪ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಒಂದು ಸ್ವಲ್ಪ ಫೋಟೋಸ್ ಅಷ್ಟೇ, ಮಚ್ ಫೋಟೋಸ್ ಎಲ್ಲ ಇಲ್ಲ. ಒಂದು 2-3 ಥೀಮಲ್ಲಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಇವತ್ತು ಫೋಟೋಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಏನಿದೆ ವರ್ಕ್ ನೋಡಬೇಕು. ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಥರ ಬ್ಯುಸಿ ರೊಟೀನೇ ಇದ್ಬಿಡುತ್ತೆ. ಯಾವಾಗ ಬೆಳಗ್ಗೆ ಆಗುತ್ತೆ ಯಾವಾಗ ಸಂಜೆ ಆಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾಮಕರಣ ಮುಗಿಯೋ ಗಂಟ ಹಿಂಗೆ ಅನಿಸುತ್ತೆ ಮೈಂಡ್ ಬಿ. ನಾವು ಲೊಕೇಶನಿಗೆ ಬಂದಿದ್ದೀವಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು. ಸೊ ಫೋಟೋಗ್ರಾಫರ್ ಆನ್ ದ ವೇ ಇದ್ದಾರೆ. ನಾನು ಟಿಫನ್ ಕೂಡ ಮಾಡಿರಲಿಲ್ಲ, ಹಂಗೆ ಟಿಫನ್ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಟಿಫನ್ ತರೋಕ್ಕೆ ಅಂತ ಹೋಗಿದ್ದಾರೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಪಾಪಕ್ಕೆ ತಿನ್ಸ್ಕೊಂಡು ಬರೋಷ್ಟಕ್ಕೆ ಟೈಮ್ ಆಗೋಯ್ತು. ಅವ್ರು ಟಿಫನ್ ತರ್ತೀನಿ ಅಂತ ಹೋದರು. ಟಿಫನ್ ಮಾಡ್ಕೊಂಡು ನೆಕ್ಸ್ಟು ಏನು ನೋಡಿಬಿಟ್ಟು ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ, ಯಾವ ಥರ ಇದೆ ಏನು ಅಂತೇಳಿ. ನನ್ನ ಮಗಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನನಗೆ ಒಂಥರ ಕ್ಯೂರಿಯಾಸಿಟಿ. ಯಾಕಂತ ಹೇಳಿದ್ರೆ ನನ್ನ ಮನೇಲಿ ನಾರ್ಮಲಾಗಿ ಮಾಡೋ ಮಂತ್ಲಿ ಫೋಟೋಸ್ಗೆ ಅವಳು ಅಷ್ಟು ಚೆನ್ನಾಗಿ ರಿಯಾಕ್ಷನ್ ಕೊಡೋದಿಲ್ಲ. ಏನೋ ಮಾಡ್ತಿದ್ದಾರೆ ಅನ್ನೋ ಥರ ಸ್ವಲ್ಪ ಅಳ್ಳೋದು ಅದೆಲ್ಲ ಮಾಡ್ತಾಳೆ. ಇವತ್ತು ಹೇಗಿರ್ತಾಳೋ ಗೊತ್ತಿಲ್ಲ. ಎನಿವೇ ಇವಾಗ ಟಿಫನ್ ತಂದು ಕೊಟ್ಟರು, ಮುಗಿಸ್ಕೊಂಡು ನಾವು ಸ್ಟುಡಿಯೋ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಬಂದು ರಾಜ್ಕುಮಾರ್ ರೋಡಲ್ಲಿ ಇರೋದು. ತುಂಬ ಥೀಮ್ಸ್ಗಳಿದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಫೋಟೋಗ್ರಾಫರ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ನನಗೆ ಇಷ್ಟ ಆಯಿತು. ಫಸ್ಟ್ ರೌಂಡಲ್ಲೇ ಪೇರೆಂಟ್ಸ್ ಜೊತೆ ಒಂದೆರಡು ಫೋಟೋಸ್ ತೆಗಿತೀವಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮನೆಯಿಂದನೇ ಔಟ್ಫಿಟ್ ರೆಡಿಯಾಗಿ ಬಂದುಬಿಟ್ಟಿದ್ದೆ. ಫಸ್ಟ್ ರೌಂಡು ಓನ್ಲಿ ಬ್ಲ್ಯಾಕಲ್ಲಿ, ನಮ್ಮದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಥೀಮಲ್ಲಿ ಮಾಡಿದರು. ಇದು ಸೆಕೆಂಡ್ ರೌಂಡು. ಆ್ಯಕ್ಚುಲಿ ನಾನು ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪಾಪು ತುಂಬ ಅಳ್ತಾ ಇದ್ಲು. ಅವಳ ನೋಡೋದ್ರಲ್ಲಿ ಡೇ ಕಳೆದು ಹೋಗ್ತಿತ್ತು. ಸೊ ಇದು ಸೆಕೆಂಡ್ ಥೀಮು ಈ ಥರ ಇತ್ತು. ಇನ್ನು ಮುಂದೆಲ್ಲ ಡೆಕೋರೇಟ್ ಮಾಡ್ತಾರೆ. ಅಷ್ಟು ನೀಟಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಗೊತ್ತಿಲ್ಲ ಯಾವ ಲೆವೆಲ್ಗಿದೆ ಅಂತ ಹೇಳಿಬಿಟ್ಟು, ನನಗಾದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ಫೋಟೋಶೂಟ್ ಮುಗಿಸ್ಕೊಂಡು ಬಂದು ನೆಕ್ಸ್ಟು ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ. ಯಶವಂತಪುರ ಹೋಗ್ಬೇಕಾಗಿತ್ತು. ಏನಕ್ಕಂತಂದರೆ ಕಾಯಿ ಎಲ್ಲ ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ. ಸರಿ, ಎಲ್ಲ ಹೋಗಿ ತೊಗೊಂಡು ಬಂದ್ವಿ. ಏನೇನಂದರೆ ತೆಂಗಿನಕಾಯಿ ಕವರ್ಸು ಮತ್ತು ಚಾಕ್ಲೇಟ್ಸು, ಅರಿಶಿನ ಕುಂಕುಮ, ವಿಳೆದೆಲೆ, ಅಡಿಕೆ, ಪ್ರತಿಯೊಂದು ಹೋಗಿ ನಾನು ಇವಾಗ ತೊಗೊಂಬಂದು. ತುಂಬ ಟೈಮ್ ಇರಲಿಲ್ಲ. ತೊಗೊಂಡ್ಮೇಲೆ ಬಾಕ್ಸ್ನ ಪ್ರಿಪೇರ್ ಮಾಡಿ ಹಾಕ್ತಾಯಿದ್ದೀವಿ. ನೋಡಿ, ನಾವು ಏನು ರಿಟರ್ನ್ ಬಾಕ್ಸ್ ತೊಗೊಂಡಿತ್ತೋ, ರಿಟರ್ನ್ ಗಿಫ್ಟ್ನ ಪರ್ಚೇಸ್ ಮಾಡಿದ್ವಲ್ಲ, ಸೊ ಆ ಗಿಫ್ಟ್ ಬಾಕ್ಸ್ನ ಓಪನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಚಾಕ್ಲೇಟು, ಸ್ವಲ್ಪ ಅಕ್ಕಿ ಇದೆಲ್ಲ ಹಾಕ್ತಿದ್ವಿ. ತಾಂಬೂಲದ ಪ್ರಕಾರ ಕೊಡಬೇಕು ಅಂತ ಹೇಳಿ. ಸೊ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಮಗಳು ನೋಡಿ, ನಾನು ಇಲ್ಲಿ ನನ್ನ ಮಗಳು ಫೋಟೋನ ಕ್ಯಾಪ್ಚರ್ ಮಾಡಿದ್ದೀನಿ ಮುಖನ. ಬಿಕಾಸ್ ನಾನು ಇದನ್ನು ಎನಿವೇ ನಾಮಕರಣ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಮುಂಚೆನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅವಳಿಗೆ ಹೇಳ್ತಿದ್ದೀನಿ ಹಾಯ್ ಮಾಡು ಅಂತ. ಅವಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂದರೆ ಅಷ್ಟು ಅವಳು ಸ್ಮಾಲ್ ಸ್ಕ್ರೀನಲ್ಲಿ ಇಷ್ಟಪಡೋದಿಲ್ಲ. ಅವಳಿಗೆ ದೊಡ್ಡದಾಗಿರಬೇಕು, ಬಿಗ್ ಸ್ಕ್ರೀನ್ ಇರಬೇಕಂದ್ರೆ ಟಿ ವಿ ಆ ಥರ ಏನಾದ್ರು ನೋಡ್ತಾಳೆ. ಯೂಶ್ವಲಿ ಅವಳು ಮೊಬೈಲ್ ಕೂಡ ನೋಡೋದಿಲ್ಲ, ಟಿ ವಿಲಿ ಹಾಕಿದ್ರೆ ನೋಡ್ತಾಳೆ. ಅವಳೇನು ಅಷ್ಟು ಇದು ಮಾಡ್ತಿಲ್ಲ. ನೋಡಿ ಇಲ್ಲಿ ಯಾವ ಥರ ಆಗ್ತಿದ್ದೀವಿ ಅಂತೇಳಿ ತೋರಿಸ್ತಾ ಇದ್ದಾರೆ. ಅಶ್ವಿನಿ ಪಾಪ ಸಖತ್ ಹೆಲ್ಪ್ ಮಾಡಿದ್ರು ಅಶ್ವಿನಿ ನನಗೆ. ಶಿ ಈಸ್ ಮೈ ಫ್ರೆಂಡ್. ಅವರು ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಕಿ, ಒಂದು ಚಾಕ್ಲೇಟ್ನ ಹಾಕಿ ಕ್ಯಾಪ್ ಮುಚ್ಚಿ ಅದನ್ನು ಮತ್ತೆ ರೀಬಾಕ್ಸ್ ಮಾಡಿ ಇಡ್ತಾ ಇದ್ದಾರೆ. ಸೊ ಎಲ್ಲ ಬಾಕ್ಸ್ನು ಹಿಂಗೆ ಮಾಡಬೇಕಾಗಿತ್ತು, ಒಬ್ಬರು ಕೈಲಿ ಆಗಲ್ಲ ಅಂಥೇಳಿ 3 ಜನ ಕೂತ್ಕೊಂಡು ಮಾಡ್ತಾಯಿದ್ದೋ. ನೆಕ್ಸ್ಟು ಪ್ಯಾಕಿಂಗ್ ಎಲ್ಲ ಮುಗೀತು. ಸೊ ಅದು ನನಗೆ ರೀಬಾಕ್ಸಿಂಗ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ತುಂಬ ಅಂಟ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಮತ್ತು ನಾವು ಅಲ್ಲಿ ದೂರ ಕಳಿಸ್ಬೇಕಲ್ವ, ಅಂದರೆ ನಮ್ಮ ಪಾರ್ಟಿ ಅಲ್ಲೇ ಕಳಿಸ್ಬೇಕಲ್ವ. ಹಾಗಾಗಿ ರೀಬಾಕ್ಸಿಂಗ್ ಮಾಡಿಬಿಟ್ರೆ ಎತ್ಕೊಂಡೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಹಂಗೆ ತೆಗ್ದು ಹಂಗೆ ಮತ್ತು ರೀಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ಟೈಮ್ ತುಂಬ ಕಮ್ಮಿ ಇದೆ, ಸಾಲ್ತಾ ಇಲ್ಲ. ಅದ್ರಲ್ಲಿ ಮಗು ಬೇರೆ, ನಾವೇ ಎಲ್ಲ ಇದು ಮಾಡ್ಕೋತಾ ಇದ್ದೀವಿ. ನೋಡೋಣ, ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ಕ್ಯಾಪ್ಚರ್ ಮಾಡಿ ಹಾಗೆ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಏನಾದ್ರು ಮಿಸ್ ಆಗಿದ್ರೆ ಐ ಆಮ್ ವೆರಿ ಸಾರಿ. ಬಿಕಾಸ್ ನನ್ನ ಕೈಲಿ ಆದಷ್ಟು ನಾನು ಮಾಡಿದ್ದೀನಿ. ನೆಕ್ಸ್ಟ್ ರಿಟರ್ನ್ ಗಿಫ್ಟಿಗೆ ಹಾಕಿದೆಲ್ಲ ಮುಗೀತು. ನೆಕ್ಸ್ಟ್ ನಾವು ತಾಂಬೂಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು, ವಿಳೆದೆಲೆ, ಅಡಿಕೆ, ಆ್ಯಸ್ ಯೂಶ್ವಲ್ ಇರುತ್ತಲ್ಲ ಬ್ಯಾಗ್ಗೆ ಒಂದು ಕಾಯಿ 2 ಎಲೆ ಅಡಿಕೆ, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನನ್ನ ಫೇಸ್ ನೋಡ್ಬೋದು, ಲುಕ್ ಅಟ್ ಮೈ ಫೇಸ್. ನೋಡೋಣ, ಎನಿವೇ ಖುಷಿಯಿಂದ ಇದ್ದೀನಿ. ಯಾಕಂದರೆ ಎನಿವೇ ಮೇಕಪ್ಪಲ್ಲಿ ಏನೂ ಕಾಣಲ್ಲ ಅಂತ ಹೇಳಿಬಿಟ್ಟು. ಅಷ್ಟು ಡಲ್ ಆಗಿತ್ತು, ಓಡಾಡಿ ಮಗುನ ನೋಡಿಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಆಗ್ತಾಯಿತ್ತು.
ಅಂದು ಒಂದು ಕಡೆ ಖುಷಿನೂ ಇತ್ತು. ಅಂದರೆ ಮಗು ಆದಮೇಲೆ ಒಬ್ಬರು ಮಗುನ ಇಟ್ಕೊಂಡ್ರೆ ಒಬ್ಬರು ಮಾಡಬೇಕು, ಇಲ್ಲ ಒಬ್ಬರು ಮಗುನ ಎತ್ಕೋಬೇಕು. ಮಗುಗೆ ಅಂತಲೇ ಒಬ್ರು ಇರಬೇಕಲ್ವ, ಅದೇ ಸ್ವಲ್ಪ ಡಿಫಿಕಲ್ಟ್ ಆಗೋದು. ಎನಿವೆ ಮುಗಿಸ್ಕೊಂಡು ಇವಾಗ ಇನ್ನೂ ಮೆಹಂದಿ ಹಾಕಿಸ್ಕೊಂಡಿಲ್ಲ, ಇನ್ನೂ ಬ್ಯಾಂಗಲ್ಸ್ ತೊಗೊಂಡಿಲ್ಲ, ಏನೂ ಮಾಡಿಲ್ಲ ಪ್ರಿಪ್ರೇಷನ್. ಅದು ಯಾಕಪ್ಪ ಇಷ್ಟು ಸ್ಲೋ ಆಗಿಬಿಟ್ಟಿದೆ ಈ ಸಲ ಗೊತ್ತಿಲ್ಲ. ಬೇಗ ಬೇಗ ಮುಗಿಸ್ಕೊಂಡು ನೆಕ್ಸ್ಟ್ ಏನಿದೆ ಕೆಲಸ ನೋಡಬೇಕು. ಫೈನಲಿ ಮೆಹಂದಿ ಹಾಕಿಸ್ಕೊಳಕ್ಕೆ ಹೋಗಿದ್ದೀನಿ. ಇವಾಗ ಬಂದು ಟೈಮ್ ಬಂದು 10 o'clock ಆಗಿದೆ. ಕೊನೆಗೆ ನಾನು ಮೆಹಂದಿ ಬೇಡವೇ ಬೇಡ ಅಂತ ಡಿಸೈಡ್ ಆಗಿಬಿಟ್ಟಿದೆ. ಆಮೇಲೆ ಯುವ ಹೇಳಿದ್ರು, ಇಲ್ಲ ಇಷ್ಟೆಲ್ಲ ನೀನು ಯಾವ ಫಂಕ್ಷನ್ಗೂ ಮೆಹಂದಿ ಮಿಸ್ ಮಾಡಿಲ್ಲ, ಹಾಕಿಸ್ಕೋ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇನ್ನೊಂದೇನಂದರೆ ನಾನು ಪ್ರತಿ ಫಂಕ್ಷನ್ಗೂ ನೈಲ್ ಆರ್ಟ್ ಮಾಡಿಸ್ತಾ ಇದ್ದೆ, ಬಟ್ ಈ ಸಲ ನೈಲ್ ಆರ್ಟ್ ಮಾಡಿಸೋದಕ್ಕೂ ಟೈಮ್ ಇಲ್ಲ, ಏನು ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ನಾನು ಯಾವಾಗಾದ್ರೂ ಇನ್ನೊಂದು ಫಂಕ್ಷನ್ಗೆ ಮಾಡಿಸ್ಕೊಳ್ತೀನಿ ನೈಲ್ ಆರ್ಟು. ಸೊ ಫೈನಲಿ ನಾನು ಹೋಗಿ ಮೆಹಂದಿ ಹಾಕಿಸ್ಕೊಂಡು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಮೆಹಂದಿ ಹಾಕಿಸ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ಸ್ಟೋರಿ ಹೇಳ. ತಾಂಬೂಲ ಎಲ್ಲ ರೆಡಿ ಮಾಡಿ, ರಿಟರ್ನ್ ಗಿಫ್ಟ್ ಎಲ್ಲ ರೆಡಿ ಮಾಡಿ ನಾನು ಹೋಗೋಷ್ಟಕ್ಕೆ ತುಂಬ ಟೈಮ್ ಆಗಿತ್ತು. ಅದ್ರ ಜೊತೆಗೆ ಅಲ್ಲಿ ಹೋದ್ಮೇಲೆ ಒಂದಿಬ್ಬರು ಬೇರೆ ಎಕ್ಸ್ಟ್ರಾ ಇದ್ದರು. ಸೊ ಅವ್ರು ಮುಗಿಸಿ ನನಗೆ ಹಾಕೋಷ್ಟಕ್ಕೆ ಅಲ್ಲೇ ಒಂದು 2 hours ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಸೊ ಫೈನಲಿ ಹಾಕಿಸ್ಕೊಂಡೆ. ನನ್ನ ಮಗಳು ಯಾವುದು ಇಟ್ಕೊಳಕ್ಕೂ ಬಿಡಲಿಲ್ಲ, ಹತ್ತು ಫುಲ್ ತೆಗ್ಸ್ಬಿಟ್ಲು. ನೋಡಿ ಈ ಥರ ಎಲ್ಲ ತೊಳೆದ್ಬಿಟ್ಟಿದ್ದೀನಿ ಮೆಹಂದಿನ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳಿ. ಮೈಂಡ್ ಬಿ ಚೆನ್ನಾಗಿ ಬರ್ಬೋದೇನೋ ಗೊತ್ತಿಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್ ಅಂತ ಹೇಳಿ. ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿದ್ದೀನಿ ವಾಶ್ ಮಾಡಿದ್ಮೇಲೆ. ನೋಡೋಣ ಚೆನ್ನಾಗಿ ಬರುತ್ತೇನೆ ಅಂತ ಹೇಳಿ. ಟೈಮೇ ಸಾಲ್ತಿಲ್ಲ, ಎಷ್ಟು ಬೇಗ ಟೈಮ್ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಾಳೆನೇ ನಾಮಕರಣ, ಇನ್ನೂ ಎಷ್ಟೊಂದು ಪ್ರಿಪ್ರೇಷನ್ ಆಗಿಲ್ಲ. ಈ ಟೆನ್ಷನಲ್ಲಿ ಎಷ್ಟು ಜನ ಕರೆದಿದ್ದೀನೋ ಬಿಟ್ಟಿದ್ದೀನೋ ಅದು ಗೊತ್ತಿಲ್ಲ. ಈ ಪಾಪಕ್ಕೆ ಬೇರೆ ಹುಷಾರಿಲ್ಲ, ಒಂದು 4-5 ದಿನದಿಂದ ಜ್ವರ ಫುಲ್ಲು. ಅವಳಿಗೆ ಜ್ವರ ಇರೋ ಕಾರಣ ಏನು ಮಾಡಬೇಕಂತಲೇ ಕೈ ಕಾಲೇ ಹಾಡ್ತಾ ಇಲ್ಲ. ಒಂಥರ ನಾವೇ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀವಿ. ಮಕ್ಕಳು ಹುಷಾರು ತಪ್ಪಿದ್ರೆ ನೋಡೋಕ್ಕಾಗಲ್ಲಪ್ಪ. ಅದರಲ್ಲೂ ಎಕ್ಸ್ಪೆಷಲಿ ನಾಳೆನೇ ಫಂಕ್ಷನ್ ಇರೋ ಕಾರಣ ಅವಳು ಹುಷಾರು ತಪ್ಪಿದ್ರೆ ನಾನು ಹೆಂಗೆ ನಾಳೆ ಒಂದಿನ ನೀಟಾಗಿ ಹಾಕೋಬಿಟ್ರೆ ಸಾಕು ಅಂತ ಅನ್ಕೊತಾ ಇದ್ದೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ ಅಂತ ಹೇಳಿಬಿಟ್ಟು ನೋಡೋಣ. ಈ ವಿಡಿಯೋನ ಫುಲ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಇದನ್ನು ಲಾಗ್ ದೊಡ್ಡದಾಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಚೇಂಜ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಇನ್ನೊಂದು ಲಾಗ್ ಮಾಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ಶೂಟ್ ಮಾಡ್ತೀನಿ. ನಾನು ಶೂಟ್ ಮಾಡಲಿ, ನನ್ನ ತಂಗಿಗೆಲ್ಲ ಹೇಳ್ತೀನಿ ಜ್ಯೋತಿಗೆ ಶೂಟ್ ಮಾಡು ಪ್ಲೀಸ್ ಅಂತ ಹೇಳಿಬಿಟ್ಟು ಆದಷ್ಟು ಶೂಟ್ ಮಾಡಿಸ್ತೀನಿ. ಸೊ ಎಡಿಟ್ ಮಾಡಿ ಹಾಕ್ತೀನಿ, ಹಿಂಗೆ ನೋಡ್ತಾ ಇರಿ. ಎನಿವೆ ಈ ಲಾಗ್ನ ಇವತ್ತಿಂದು ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ನನ್ನ ಮೆಹಂದಿ ಫೈನಲಿ ಹಿಂಗಿದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಏನಾದ್ರು ನಾಳೆ ಚೆನ್ನಾಗಿ ಕಲರ್ ಬಂದರೆ ಖಂಡಿತ ತೋರಿಸ್ತೀನಿ. ಐ ಆಮ್ ಜಸ್ಟ್ ವೇಟಿಂಗ್. ನೋಡಿ ನೈಲ್ ಪಾಲಿಶ್ ಕೂಡ ತಂದಿದ್ದೀನಿ. ಈ ಸತಿ ನೈಲ್ ಆರ್ಟ್ ಮಾಡಿಸಿಲ್ಲ, ನೈಲ್ ಆರ್ಟ್ ಡೈರೆಕ್ಟಾಗಿರೋ ತಂದುಬಿಟ್ಟಿದ್ದೀನಿ ಎಕ್ಸ್ಟೆನ್ಷನ್ನು. ಕಾಲಿಗೆ ಮಾತ್ರ ಪಾಲಿಶ್ ಹಾಕೊಳ್ತೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಲಿಗೂ ಹಾಕೋಬೇಕು, ಇವಾಗ ಏನೂ ಮಾಡಿಲ್ಲ. ಹಾಕ್ಕೊಂಡು ಮುಗಿಸ್ತೀನಿ ಡೇನ. ಮೀನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಮಲ್ಕೋತೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ನನ್ನ ನಾಮಕರಣ ಡೇ ತೋರಿಸ್ತೀನಿ, ಓಕೆನಾ. ಪ್ಲೀಸ್ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಲವ್ ಯು.